ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಒಂದು ರೊಟ್ಟಿ ಹೇಳ್ಕೊಡ್ತಾ ಇದ್ದೀನಿ. ಇದು ರವೆ ರೊಟ್ಟಿ. ಅದಕ್ಕೆ ನಾವು ವೆಜಿಟೇಬಲ್ ಹಾಕಿ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟಾಗೂ ಕೂಡ ಇರುತ್ತೆ. ಇದಕ್ಕೆ ನಾನು ಒಂದು ಬೌಲ್ ತೊಗೊತೀನಿ. ಫಸ್ಟು ನಾವು ಎಲ್ಲ ತರಕಾರಿ ಹೆಚ್ಚಿಟ್ಕೊಳ್ಳೋವರೆಗೂ ಒಂದು ಸ್ವಲ್ಪ ರವೆ ನೆನಿಬೇಕು. ಅದಕ್ಕೋಸ್ಕರ ಒಂದು ಬೌಲ್ ತೊಗೊಂಡು ನಾನೊಂದು 3 ಕಪ್ಪಷ್ಟು ರವೆ ಹಾಕೋತಾ ಇದ್ದೀನಿ. ನೋಡಿ, ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಮೀಡಿಯಮ್ ರವೆನೇ ತೊಗೊಳ್ಳಿ. ಚಿರೋಟಿ ರವೆ ತೊಗೊಂಡ್ರೆ ಏನು ಗೊತ್ತಾ, ಅದೊಂಥರ ಲೋಳೆ ಥರ ಬಂದುಬಿಡುತ್ತೆ, ಒಂಥರ ಸಾಫ್ಟ್ ಆಗಿಬಿಡುತ್ತೆ ತುಂಬ. ಇದು ಅಷ್ಟೊಂದು ಸಾಫ್ಟ್ ಆಗೋಲ್ಲ ಮತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಮೀಡಿಯಮ್ ರವೆನೇ ತೊಗೊಳ್ಳಿ ನೀವು. ನೋಡಿ, ನಾನು ಒಂದು 3 ಕಪ್ಪಾಗಷ್ಟು ರವೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೀರು ಹಾಕೋಕ್ಕೂ ಮುಂಚೆನೇ ಉಪ್ಪು ಹಾಕೊಂಡ್ಬಿಟ್ಟು ಕಲಿಸ್ಕೊಂಬಿಡಿ. ಮತ್ತು ನೋಡಿ, ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ಪೌಡ್ರೆಲ್ಲ ಮೊದಲೇ ಹಾಕೊಂಬಿಡಿ, ಆಮೇಲೆ ಬೇಕಾದ್ರೆ ತರಕಾರಿಗಳನ್ನ ಹಾಕ್ಕೋಬೋದು. ನೋಡಿ, ನಾನು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ, ಸೊ ಅದಕ್ಕೆ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರಕ್ಕೆ ಹಾಗೆ ತಿನ್ಬೋದು. ಇದು ರೊಟ್ಟಿ ಚಟ್ನಿ ಇಲ್ಲದೆ ಕೂಡ ತಿನ್ಬೋದು. ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಫಸ್ಟು ಕಲಿಸ್ಕೊಂಬಿಡೋಣ. ಆಮೇಲೆ ನಾವು ವೆಜಿಟೇಬಲ್ಸ್ನ ಹಾಕ್ಕೊಳ್ಳೋಣ. ಸ್ವಲ್ಪ ನೆನಿಬೇಕಿದೆ, ಏನೇ ಆದರೂ ಒಂದು 5 ಮಿನಿಟ್ಸ್ ಆದರೂ ಇದು ನೆನಿಬೇಕು. ಮೊದಲು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀರು ಅಂದರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪರವಾಗಿಲ್ಲ, ರವೆ ಚೆನ್ನಾಗಿ ನೆನೆಯುತ್ತೆ. ಈ ರೊಟ್ಟಿ ನಮ್ಮ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ, ಸ್ಕೂಲ್ಗೆ ಕಳ್ಸೋಕ್ಕೆ ತುಂಬ ಆರೋಗ್ಯಕರವಾಗಿರುತ್ತೆ. ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ವ, ಸೊ ಮಕ್ಕಳು ಈ ರೀತಿ ವೆಜಿಟೇಬಲ್ಸ್ನ ತಿನ್ಬೋದು. ನೋಡಿ, ಈ ರೀತಿ ನೀವು ಕಲಸಿಟ್ಕೊಂಡ್ಬಿಡಬೇಕು. ಇನ್ನು ಸ್ವಲ್ಪ ನೀರು ಬೇಕಾದರೂ ಹಾಕೋಬೋದು. ನಾವು ನೀರು ಹಾಕಿದಷ್ಟು ಅದು ಹೀರ್ಕೊಬಿಡುತ್ತೆ ತುಂಬ, ರವೆ ಅಲ್ವಾ. ಸೊ ನೋಡಿ, ಈ ಥರ ಸ್ವಲ್ಪ ಕಲಸಿ ಒಂದು 5 ನಿಮಿಷ ಎತ್ತಿಟ್ಬಿಟ್ಟು ವೆಜಿಟೇಬಲ್ಸ್ನೆಲ್ಲ ಈಗ ಕಟ್ ಮಾಡಿ ಇಟ್ಕೊಳ್ಳಿ ನೀವು. ಯಾಕಂದರೆ ಹೀಗೆ ಇದ್ದರೆ ಇದು ತಟ್ಟಕ್ಕಾಗಲ್ಲ ನೀಟಾಗಿ. ಅದಕ್ಕೆ ನೋಡಿ, ಇದು ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ನಾವು ಹೆಚ್ಕೊಂಡಿಲ್ವಲ್ಲ ಅವನ್ನೆಲ್ಲ ಹಾಕಿ ಕಲಿಸ್ಕೊಬೇಕು. ಮೊದಲು ನೋಡಿ, ನಾನು ಈರುಳ್ಳಿ ಹಾಕೋತಾ ಇದ್ದೀನಿ. ನೋಡಿ, ಸಣ್ಣಕ್ಕೆ ಚಾಪ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು. ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ. ಸೊಪ್ಪು ಯಾವ್ಯಾವ ಸೊಪ್ಪು ಸಿಗುತ್ತೋ ಅದೆಲ್ಲ ಹಾಕೋಬೋದು, ಪರವಾಗಿಲ್ಲ. ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಫಸ್ಟು ಇಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ನಾವು ಒಣಗಿಸಿ ಮಡಗಿರ್ತೀನಿ ಕರಿಬೇವಿನ ಸೊಪ್ಪನ್ನ, ಅದನ್ನು ಹಾಕೋತಾ ಇದ್ದೀನಿ. ಈಗ ವೆಜಿಟೇಬಲ್ಸ್ನ ಹಾಕೊಳ್ಳೋಣ. ನೋಡಿ, ಹುಳ್ಳಿಕಾಯಿ ಹಾಕ್ತಾಯಿದ್ದೀನಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳಿ. ಮಕ್ಕಳಿಗೆ ಅದಕ್ಕೋಸ್ಕರನೇ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಿಲ್ಲ. ಇದು 2 ಒಂದೇ ಥರ ಇರುತ್ತಲ್ಲ, ಸೊ ಅವರು ತಿನ್ನಲ್ಲ ಅಂತ ನಾನು ಹಾಕ್ತಿಲ್ಲ. ನೋಡಿ, ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಹೆಚ್ಕೊಳ್ಳಿ. ಮತ್ತು ಕ್ಯಾರೆಟ್ನ ತುರ್ಕೊಂಬಿಡಿ. ಇದಿಷ್ಟು ಹಾಕಿ, ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ರೊಟ್ಟಿ. ಮತ್ತು ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ತುರಿದಿರೋಂಥ ಶುಂಠಿ, ಇಷ್ಟನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಕೆಳಗಡೆಯಿಂದ ಕಲಿಸ್ಕೊಳ್ಳಿ, ಹಸಿಟ್ಟು ಕೆಳಗಡೆನೇ ಇರುತ್ತೆ ರವೆ. ಅದು ತುಂಬ ಸಾಫ್ಟ್ ಆಗಿಬಿಡುತ್ತೆ. ಈಗ ಈ ನೀರು ಎಲ್ಲ ನೀರು ಸೇರಿ ತುಂಬ ಸಾಫ್ಟ್ ಆಗಿಬಿಡುತ್ತೆ. ನೋಡಿ, ಇದರಲ್ಲಿ ರೊಟ್ಟಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಚಟ್ನಿ ಬೇಡ. ನಿಮ್ಗೆ ಹಾಗೂ ಬೇಕು ಅಂದರೆ ನೀವು ಸ್ವಲ್ಪ ಕಾಯಿ ಚಟ್ನಿನ ಮಾಡ್ಕೊಬೋದು. ಕಲಸಿ ಒಂದು 5 ಮಿನಿಟ್ಸ್ ಆದಮೇಲೆ ನೀವು ಇಂಚು ಮೇಲೆ ತಟ್ಕೊಂಡು, ಇದು ನಾವು ಕವರಲ್ಲಿ ತಟ್ಟಿ ಹಾಕೋಕ್ಕಾಗಲ್ಲ, ಡೈರೆಕ್ಟಾಗಿ ನೀವು ಇಂಚು ಮೇಲೆ ಸ್ಟವ್ ಮೇಲೆ ಇಂಚಿಟ್ಟು ಡೈರೆಕ್ಟಾಗಿ ತಟ್ಕೊಬೇಕು ಇದನ್ನು. ನೋಡಿ, ಈ ಥರ ಬರಬೇಕು ರೊಟ್ಟಿ. ನೋಡಿ, ಈ ರೀತಿ ಬರಬೇಕು. ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಇದು ಎಲ್ಲ ಸೊಪ್ಪು ತರಕಾರಿ ಎಲ್ಲ ಹಾಕಿರ್ತೀವಲ್ಲ, ಸೊ ಹೆಲ್ದಿಯಾಗೂ ಇರುತ್ತೆ. ಈ ರೀತಿ ವೆಜಿಟೇಬಲ್ ರೊಟ್ಟಿ, ರವೆ ರೊಟ್ಟಿ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ ರವೆ ರೊಟ್ಟಿ ನೋಡಿ, ಈ ರೀತಿ ಕಲಸಾದ್ಮೇಲೆ ನೀಟಾಗಿ ತಟ್ಟಿ ಒಂದು 5 ನಿಮಿಷ ಅಷ್ಟೇ, ಇನ್ನು ಜಾಸ್ತಿ ಏನು ಬೇಡ,
5 ನಿಮಿಷ ಎತ್ತಿಟ್ಬಿಡಿ. ಆಮೇಲೆ ತವ ಇಟ್ಟು ಸುಟ್ಕೊಂಬೋದು. 5 ನಿಮಿಷ ಅಲ್ಲಿವರೆಗೂ ನಿಮಗೆ ಚಟ್ನಿ ಬೇಕಾದರೆ ಕಾಯಿ ಚಟ್ನಿನ ರುಬ್ಕೊಬೋದು. ತವ ಕಾದಿದೆ. ಈಗ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಸ್ಟವ್ನ ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡ್ಬಿಡಿ. ಈ ಥರ ಹಚ್ಕೊಂಡು ಒಂದು ಎಕ್ಸ್ಟ್ರಾ ಬಟ್ಲಲ್ಲಿ ಸ್ವಲ್ಪ ತಣ್ಣೀರು ತೊಗೊಂಡು ಕೈ ಹಚ್ಕೊಂಡು ಒಂದು ಸ್ವಲ್ಪ ತೊಗೊಳ್ಳಿ. ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು, ತಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ನೋಡಿ ಈ ರೀತಿ ತಗೊಂಡು ಹಾಕಿ ನೀಟಾಗಿ ತಟ್ಕೊಳ್ಳಿ. ನೋಡಿ ಈ ರೀತಿ ಸರ್ಕಲಾಗಿ ತೆಳ್ಳಗೆ ಒತ್ಕೊಳ್ಳಿ. ನಿಮಗೆ ಬಿಸಿ ಆದಾಗೆಲ್ಲ ಸ್ವಲ್ಪ ತಣ್ಣೀರಿಗೆ ಕೈ ಹಚ್ಕೊಂಡು ನೀಟಾಗಿ ಹೀಗೆ ಮಾಡ್ಕೊಳ್ಳಿ. ನೋಡಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಹೊತ್ತು ತುಂಬ ಇದು ಆರೋಗ್ಯಕ್ಕೆ ಒಳ್ಳೆಯದಿದು. ನೋಡಿ ಒಂದು ಲಿಡ್ನ ಕ್ಲೋಸ್ ಮಾಡಬೇಕು. ಸ್ವಲ್ಪ ಬೇಯಬೇಕಲ್ವ, ರವೆ ಅಲ್ವಾ, ಅದಕ್ಕೋಸ್ಕರ ಇದನ್ನು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು. ಆಮೇಲೆ ಉಲ್ಟಾ ಹಾಕೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಈಗ ಸ್ವಲ್ಪ ನೀವು ಆಯಿಲ್ ಹಾಕ್ಕೊಳ್ಳಿ. ನೋಡಿ ಇವಾಗ ತಿರುಗಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಆಯಿಲ್ ಹಾಕೋತೀನಿ ನಾನು. ನಿಮಗೆ ಕ್ರಿಸ್ಪಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ. ಸ್ವಲ್ಪ ಸಾಫ್ಟ್ ಬೇಕಂದರೆ ಒಂದು ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ಫ್ರೆಂಡ್ಸ್ ನೋಡಿ ಇದು ರೆಡಿಯಾಗಿದೆ, ತೆಗೆದುಬಿಡೋಣ. ಇವಾಗ ಇನ್ನೊಂದು ರೊಟ್ಟಿ ಹಾಕೋಣ. ನೋಡಿ ಇನ್ನೊಂದು ರೊಟ್ಟಿ ನೀವು ತಟ್ಕೊಳ್ಳುವಾಗ ಹೆಂಚನ್ನ ಸ್ಟವ್ ಮೇಲೆ ಇಟ್ಕೊಂಡು ತಟ್ಕೊಬೇಡಿ, ತುಂಬ ಕಾಯ್ತಾ ಇರುತ್ತೆ, ಅದು ಬೇಡ. ಅದಕ್ಕೆ ಕೆಳಗೆ ಇಟ್ಕೊಂಡು ತಟ್ಕೊಂಡು ಆಮೇಲೆ ಸ್ಟವ್ ಮೇಲೆ ಇಟ್ಕೊಂಡು ಈಗ ಸ್ಟವ್ ಉರಿ ಜಾಸ್ತಿ ಮಾಡಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ ವೆಜಿಟೇಬಲ್ ರವಾ ರೊಟ್ಟಿ ರೆಡಿಯಾಗಿದೆ. ನೋಡಿ ಎಷ್ಟು ತೆಳ್ಳಗಿದೆ. ಈ ರೀತಿ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ನೋಡಿ ವೆಜಿಟೇಬಲ್ಸ್ ಎಲ್ಲ ನೋಡಿ ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಹುಳ್ಳಿಕಾಯಿ, ಕ್ಯಾರೆಟು ಕಲರ್ಫುಲ್ಲಾಗಿದೆ. ಇದೊಮ್ಮೆ ನೀವು ಮನೇಲಿ ಮಾಡಿ ನೋಡಿ. ಇದಕ್ಕೆ ನಾನು ಚಟ್ನಿನೂ ಕೂಡ ಮಾಡಿದ್ದೀನಿ, ಕಾಯಿ ಚಟ್ನಿ. ಬೇಕಾದವ್ರು ಚಟ್ನಿ ತಿನ್ಬೋದು, ಇಲ್ಲ ಹಾಗೆ ತಿನ್ಕೋಬೋದು. ನೋಡಿ ಎಷ್ಟು ತೆಳ್ಳಗಿದೆ ಮತ್ತು ಸಾಫ್ಟಾಗಿದೆ. ಇದು ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೊಬೋದು. ಈ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.